ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ನಾಲ್ಕನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಜ್ಞಾನವಾಪಿ ವರ್ಣನ ಎಂಬ 33ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಹೇಳುತ್ತಾನೆ, ಸ್ಕಂದ, ಜ್ಞಾನವಾಪಿಯನ್ನು ದೇವತೆಗಳು ಹೊಗಳುತ್ತಿರುವುದರಿಂದ ನೀನು ಈಗ ಜ್ಞಾನೋದ ತೀರ್ಥವೆಂದು ಹೆಸರಾದ ಜ್ಞಾನವಾಪಿಯ ಮಹಾತ್ಮ್ಯವನ್ನು ನನಗೆ ಹೇಳು. ಸ್ಕಂದನು ಹೇಳುತ್ತಾನೆ, ಅಗಸ್ತ್ಯನೇ, ಈಗ ನಾನು ಹೇಳುವ ಪಾಪ ಪರಿಹಾರಕವಾದ ಜ್ಞಾನವಾಪಿಯ ಉತ್ಪತ್ತಿಯನ್ನು ಕೇಳು. ಮುನಿಯೇ, ಹಿಂದಿನ ಸತ್ಯಯುಗದಲ್ಲಿ ಅನಾದಿ ಸಿದ್ಧವಾದ ಈ ಪ್ರಪಂಚದಲ್ಲಿ ಮೇಘಗಳು ಮಳೆಯನ್ನೇ ಸುರಿಸದಿರುವಂದು, ನದಿಗಳು ತುಂಬಿ ಹರಿಯದಿರುವಂದು, ಸ್ನಾನ ಪಾನಾದಿಗಳಿಗೆ ನೀರೇ ಬೇಕಾಗದಿರುವಂದು, ಉಪ್ಪು ಸಿಹಿ ನೀರಿನ ಸಮುದ್ರಗಳಲ್ಲಿ ಮಾತ್ರ ಕಾಣುತ್ತಿರುವಂದು, ಭೂಮಿಯಲ್ಲಿ ಕೆಲವೆಡೆಯಲ್ಲಿ ಮಾತ್ರವೇ ಜನರು ಸಂಚಾರ ಮಾಡುತ್ತಿರುವಂದು, ಮೋಕ್ಷಲಕ್ಷ್ಮಿಯ ಕ್ಷೇತ್ರವು ಮಹಾಶ್ಮಶಾನವು, ಸಮಸ್ತ ಕರ್ಮ ಬೀಜಗಳಿಗೆ ಬಂಜರು ಭೂಮಿಯು, ಅಜ್ಞಾನ ಶಯನದಲ್ಲಿ ಮಲಗಿದ ಜಂತುಗಳಿಗೆ ಜ್ಞಾನವನ್ನು ಉಂಟು ಮಾಡುವುದು, ಸಂಸಾರವೆಂಬ ಸಮುದ್ರದ ಸುಳಿಯಲ್ಲಿ ಬೀಳುತ್ತಿರುವ ಜಂತುಗಳಿಗೆ ನಾವೆಯು, ಗಮನಾಗಮನದಿಂದ ಬಹಳವಾಗಿ ವ್ಯಥೆಗೊಂಡ ಪ್ರಾಣಿಗಳಿಗೆ ವಿಶ್ರಾಂತಿ ಮಂಡಪವು, ಅನೇಕ ಜನ್ಮಗಳಲ್ಲಿ ಮಾಡಿದ ಕರ್ಮಗಳೆಂಬ ದಾರಗಳನ್ನು ಕತ್ತರಿಸುವುದಕ್ಕೆ ಚೂರಿಯಂತಿರುವುದು, ವಿಶ್ವೇಶ್ವರನಿಗೆ ಆಶ್ರಯವಾದುದು, ಪರಬ್ರಹ್ಮನನ್ನು ಹೊಂದಿಸುವುದು, ಅತಿಶಯ ಸುಖವನ್ನು ಉಂಟು ಮಾಡುವುದು, ಮೋಕ್ಷ ಸಾಧನಕ್ಕೆ ಸಿದ್ಧಿಯನ್ನು ನೀಡುವುದು ಆದ ಆನಂದ ಕಾರಣಕ್ಕೆ ಪರಮೇಶ್ವರನು ಒಮ್ಮೆ ಇಲ್ಲಿ ಅಲ್ಲಿ ಸಂಚರಿಸುತ್ತಾ ಎತ್ತನಿಂದಲೂ ಬಂದನು. ಜಟಾಧಾರಿಯು ಪ್ರಕಾಶಿಸುವ ಶುದ್ಧವಾದ ಕಾಂತಿ ಸಮೂಹಗಳಿಂದ ವ್ಯಾಪ್ತನೂ ಆಗಿ, ಬ್ರಹ್ಮ ವಿಷ್ಣುಗಳು ನಾನು ಹೆಚ್ಚು ತಾನು ಹೆಚ್ಚು ಎಂದು ಸ್ಪರ್ಧಿಸಿ ಕದನವಾಡಿದಂದು, ಮೊದಲು ಆವಿರ್ಭವಿಸಿದವನು ಆದ ಈಶ್ವರನು ಆ ಕ್ಷೇತ್ರವನ್ನು ಪ್ರವೇಶಿಸಿ ತೇಜೋಮಯವಾದ ಮಾಲೆಗಳಿಂದ ಸುತ್ತಲ್ಪಟ್ಟು ದೇವರ್ಷಿಗಳು, ಶಿವಗಣಗಳು, ಸಿದ್ಧರು, ಯೋಗಿಗಳು ಇವರ ಸಮೂಹಗಳಿಂದ ಯಾವಾಗಲೂ ಪೂಜಿಸಲ್ಪಡುವುದಾಗಿ, ಗಂಧರ್ವರ ಗಾನದಿಂದಲೂ ಚಾರಣರ ಸ್ತುತಿಗಳಿಂದಲೂ ಅಪ್ಸರೆಯರ ನೃತ್ಯ ಸೇವೆಯಿಂದಲೂ ನಾಗಸ್ತ್ರೀಯರ ರತ್ನ ದೀಪಗಳ ಆರತಿಗಳಿಂದಲೂ ಒಪ್ಪುತ್ತಿರುವುದಾಗಿ, ವಿದ್ಯಾಧರ ಕಿನ್ನರ ಸ್ತ್ರೀಯರಿಂದ ತ್ರಿಕಾಲದಲ್ಲಿಯೂ ಅಲಂಕರಿಸಲ್ಪಡುವುದು, ಉಭಯ ಪಾರ್ಶ್ವಗಳಲ್ಲಿಯೂ ದೇವತಾ ಸ್ತ್ರೀಯರ ಚಾಮರ ಸೇವೆಯನ್ನೊಳಗೊಂಡುದು ಆಗಿರುವ ಯಜ್ಞ ಹಿರಣ್ಯಗರ್ಭರ ಮಹಾಲಿಂಗವನ್ನು ಕಂಡನು. ಆ ಲಿಂಗವನ್ನು ನೋಡಿದ ಕೂಡಲೇ ಆ ಈಶ್ವರನಿಗೆ ಅದನ್ನು ತಣ್ಣಗಿರುವ ನೀರಿನಿಂದ ಅಭಿಷೇಕ ಮಾಡಬೇಕೆಂಬ ಅಪೇಕ್ಷೆಯುಂಟಾಯಿತು. ಆ ರುದ್ರನು ಭಯಂಕರ ರೂಪವನ್ನು ಧರಿಸಿ ದಕ್ಷಿಣ ದಿಕ್ಕಿನ ಹತ್ತಿರ ತ್ರಿಶೂಲದಿಂದ ವೇಗವಾಗಿ ಅಗೆದನು. ಮುನಿಯೇ, ಆಗ ಭೂಮಿಯ ಅಳತೆಗಿಂತಲೂ 10ರಷ್ಟು ಹೆಚ್ಚಿರುವ ಜಲದಿಂದ ಆವೃತವಾದ ಭೂಮಿಯ ಆವರಣ ಜಲವು ಹೊರಟಿತು. ಎಲೈ ಅಗಸ್ತ್ಯನೇ, ಆಗ ಈಶ್ವರನು ಇತರ ಪ್ರಾಣಿಗಳು ಮುಟ್ಟದಿರುವುದು, ಹಿಮದಂತೆ ತಣ್ಣಗೂ ಜ್ಞಾನ ಸ್ವರೂಪವು, ಪಾಪಗಳನ್ನು ನಿವಾರಿಸುವುದು, ಸಜ್ಜನರ ಮನಸ್ಸಿನಂತೆ ಅತ್ಯಂತ ಶುದ್ಧವು, ಆಕಾಶದಂತೆ ನೀಲವರ್ಣವು, ಬೆಳದಿಂಗಳಂತೆ ಪ್ರಕಾಶಿಸುವ ಕಾಂತಿಯುಳ್ಳದ್ದು, ಶಿವನಾಮದಂತೆ ಪವಿತ್ರವು, ಅಮೃತದಂತೆ ಅತಿ ರುಚಿಯುಳ್ಳದ್ದು, ಗೋವಿನ ಅಂಗದಂತೆ ಸುಖವಾದ ಸ್ಪರ್ಶವುಳ್ಳದ್ದು, ಪುಣ್ಯವಂತನ ಬುದ್ಧಿಯಂತೆ ಗಂಭೀರವು, ಪಾಪಿಯ ಸುಖದಂತೆ ಚಂಚಲವು, ಕಮಲದ ವಾಸನೆಯನ್ನು ಜಯಿಸಿರುವುದು, ಪಾಟಲ ಪುಷ್ಪದ ಸುವಾಸನೆಯನ್ನು ತಳೆದಿರುವುದು, ಹಿಂದೆ ಯಾವಾಗಲೂ ನೋಡದಂತಹುದು, ಜನರ ಕಣ್ಮನಗಳನ್ನು ಆಕರ್ಷಿಸುವುದು, ಅಜ್ಞಾನ ತಾಪದಿಂದ ಸಂತಾಪಗೊಂಡ ಪ್ರಾಣಿಗಳ ಪ್ರಾಣಗಳನ್ನು ರಕ್ಷಿಸುವುದು, ಪಂಚಾಮೃತ ಕಲಶದಿಂದ ಅಭಿಷೇಕ ಮಾಡಿದುದಕ್ಕಿಂತ ಹೆಚ್ಚಿನ ಫಲವನ್ನು ಕೊಡುವುದು, ಶ್ರದ್ಧೆಯಿಂದ ಆಚಮನ ಮಾಡುವ ಜನರ ಹೃದಯದಲ್ಲಿ 3 ಲಿಂಗಗಳನ್ನು ಉಂಟು ಮಾಡುವುದು, ಅಜ್ಞಾನವೆಂಬ ಕತ್ತಲೆಗೆ ಸೂರ್ಯನಂತೆಗಿರುವುದು, ಜ್ಞಾನವನ್ನು ಕೊಡಲು ಕಾರಣವು, ವಿಶ್ವಭರ್ತನಾದ ಆ ಮಹಾಮಹೇಶ್ವರನಿಗೆ ಪಾರ್ವತಿಯ ಅಂಗಸ್ಪರ್ಶಕ್ಕಿಂತಲೂ ಅಧಿಕ ಸುಖವನ್ನು ಉಂಟು ಮಾಡುವುದು, ಮಹಾ ಮಹಾ ಅವಭೃತ ಸ್ನಾನಕ್ಕಿಂತಲೂ ಅತಿಶಯ ಶುದ್ಧಿಯನ್ನು ಉಂಟು ಮಾಡುವುದು ಆದ ಆ ಜಲವನ್ನು ಸಹಸ್ರ ಧಾರೆಯುಳ್ಳ ಕಲಶಗಳಲ್ಲಿ ತುಂಬಿ ಆ ಲಿಂಗವನ್ನು ಸಂತೋಷದಿಂದ 1000 ಸಾರಿ ಅಭಿಷೇಕ ಮಾಡಿದನು. ಬಳಿಕ ಪ್ರಸನ್ನನಾದ ವಿಶ್ವೇಶ್ವರನು ರುದ್ರ ರೂಪವನ್ನು ಧರಿಸಿದ ಶಂಕರನನ್ನು ಕುರಿತು ಇಂತೆಂದನು, ಈಶಾನ, ಹಿಂದೆ ಯಾರೂ ಮಾಡದ ಈಗ ನನಗೆ ಪ್ರೀತಿಯನ್ನು ಉಂಟು ಮಾಡಿರುವ ಈ ನಿನ್ನ ಮಹಾಕಾರ್ಯದಿಂದ ನಿನ್ನಲ್ಲಿ ಪ್ರಸನ್ನನಾಗಿದ್ದೇನೆ. ಆದುದರಿಂದ ಜಟಾಧಾರಿಯು ಮಹಾಪ್ರಯತ್ನ ನಿರತನೂ ಆದ ನನಗೆ ಕೊಡದಿರುವುದು ಯಾವುದೂ ಇರುವುದಿಲ್ಲ. ವರವನ್ನು ಕೇಳಿಕೊ. ಈಶಾನನು ಹೇಳುತ್ತಾನೆ, ದೇವೇಶ, ನೀನು ಪ್ರಸನ್ನನಾಗಿದ್ದು ನಾನು ವರಯೋಗ್ಯನೂ ಆಗಿದ್ದರೆ ಈ ಮಹಾತೀರ್ಥವು ನಿನ್ನ ಹೆಸರಿನಿಂದ ವಿಖ್ಯಾತವಾಗಲಿ. ವಿಶ್ವೇಶ್ವರನು ಹೇಳುತ್ತಾನೆ,
ಭೂಮ್ಯಾಂತರಿಕ್ಷ ಸ್ವರ್ಗಗಳೆಂಬ ಮೂರು ಲೋಕಗಳ ತೀರ್ಥಗಳಿಗಿಂತ ಈ ಶಿವತೀರ್ಥವು ಉತ್ತಮವಾದುದು. ಶಿವ ಶಬ್ದಾರ್ಥವನ್ನು ಅರಿತವರು ಶಿವ ಶಬ್ದಕ್ಕೆ ಜ್ಞಾನವೆಂದು ಅರ್ಥವನ್ನು ಹೇಳುವರು. ಆ ಜ್ಞಾನವು ಇಲ್ಲಿ ನನ್ನ ಮಹಿಮೆಯಿಂದ ದ್ರವವಾಗಿರುವುದು. ಆದುದರಿಂದ ಈ ತೀರ್ಥವು ಜ್ಞಾನೋದವೆಂದು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿರುವುದು. ಇದನ್ನು ನೋಡುವುದರಿಂದಲೇ ಮಾನವನು ಸಕಲ ಪಾಪಗಳಿಂದಲೂ ಮುಕ್ತನಾಗುವನು. ಈ ತೀರ್ಥದ ಜಲವನ್ನು ಮುಟ್ಟುವುದರಿಂದಲೂ ಆಚಮನ ಮಾಡುವುದರಿಂದಲೂ ರಾಜಸೂಯ ಅಶ್ವಮೇಧಯಾಗಗಳ ಫಲವು ಲಭಿಸುವುದು. ಮಾನವನು ಇಲ್ಲಿ ಶ್ರಾದ್ದ ಮಾಡುವುದರಿಂದ ಫಲ್ಗು ತೀರ್ಥದಲ್ಲಿ ಮಿಂದು ಪಿತಾಮಹನನ್ನು ತರ್ಪಣ ಮಾಡಿದ ಫಲವು ದೊರೆಯುವುದು. ಪುಷ್ಯ ಬಹುಳ ಅಷ್ಟಮಿ ವ್ಯತಿಪಾತ ಯೋಗವಿರುವ ಗುರುವಾರದ ದಿನ ಇಲ್ಲಿ ಶ್ರಾದ್ದ ಮಾಡಿದರೆ ಗಯಾ ಶ್ರಾದ್ದಕ್ಕಿಂತ ಕೋಟಿಯಷ್ಟು ಹೆಚ್ಚು ಫಲವು ಉಂಟಾಗುವುದು. ಪುಷ್ಕರ ತೀರ್ಥದಲ್ಲಿ ಪಿತೃತರ್ಪಣ ಮಾಡಿದರೆ ಲಭಿಸುವ ಪುಣ್ಯದ ಕೋಟಿಯಷ್ಟು ಪುಣ್ಯವು ಜ್ಞಾನ ತೀರ್ಥದಲ್ಲಿ ತಿಲತರ್ಪಣ ಮಾಡುವುದರಿಂದ ದೊರೆಯುವುದು. ಕುರುಕ್ಷೇತ್ರದಲ್ಲಿರುವ ರಾಮ ಹೃದಯದಲ್ಲಿ ಸೂರ್ಯಗ್ರಹಣ ಕಾಲದಲ್ಲಿ ಪಿಂಡ ಪ್ರದಾನ ಮಾಡಿದ ಫಲವು ಈ ಜ್ಞಾನೋದ ತೀರ್ಥದಲ್ಲಿ ಪ್ರತಿದಿನವೂ ದೊರೆಯುವುದು. ಈ ಜ್ಞಾನ ತೀರ್ಥದಲ್ಲಿ ಯಾವ ಪುತ್ರರು ಪಿಂಡ ಪ್ರದಾನ ಮಾಡುವರೋ ಅವರು ಶಿವಲೋಕದಲ್ಲಿ ಪ್ರಳಯ ಕಾಲದವರೆಗೆ ಆನಂದಿಸುವರು. ಮಾನವನು ಅಷ್ಟಮಿ ಚತುರ್ದಶಿ ದಿನಗಳಲ್ಲಿ ಉಪವಾಸ ಮಾಡಿ ಬೆಳಿಗ್ಗೆ ಮಿಂದು ಜಲವನ್ನು ಕುಡಿದರೆ ಅಂತರ್ಲಿಂಗ ರೂಪನಾಗುವನು. ಇಲ್ಲಿ ಏಕಾದಶಿ ದಿನ ಉಪವಾಸ ಮಾಡಿ 3 ಸಾರಿ ಆಚಮನ ಮಾಡಿದವನ ಹೃದಯದಲ್ಲಿ ನಿಶ್ಚಯವಾಗಿಯೂ 3 ಲಿಂಗಗಳು ಉಂಟಾಗುವವು. ಸೋಮವಾರದ ದಿನ ಈಶಾನ ತೀರ್ಥದಲ್ಲಿ ಮಿಂದು ದೇವ ಋಷಿ ಪಿತೃತರ್ಪಣಗೈದು ಶಕ್ತಿಯನುಸಾರ ದಾನ ಮಾಡಿ ಅತಿಶಯ ಸಾಮಗ್ರಿಗಳಿಂದ ಅಲ್ಲಿರುವ ಲಿಂಗವನ್ನು ಪೂಜಿಸಿ ನಾನಾ ದಾನಗಳನ್ನು ಇತ್ತವನು ಕೃತಕೃತ್ಯನಾಗುವನು. ಜ್ಞಾನೋದ ತೀರ್ಥದಲ್ಲಿ ಸಂಧ್ಯಾವಂದನೆ ಮಾಡಿದವನು ಕಾಲಲೋಪದಿಂದ ಉಂಟಾದ ಪಾಪವನ್ನು ಕ್ಷಣಕಾಲದಲ್ಲಿಯೇ ಪರಿಹರಿಸಿಕೊಂಡು ಜ್ಞಾನಿಯಾಗುವನು. ಈ ತೀರ್ಥವು ಶಿವತೀರ್ಥ, ಜ್ಞಾನತೀರ್ಥ, ತಾರಕ ತೀರ್ಥ, ಮೋಕ್ಷ ತೀರ್ಥವೆಂದು ವಿಖ್ಯಾತವಾಗಿರುವುದು. ಜ್ಞಾನೋದ ತೀರ್ಥದ ಸ್ಮರಣೆಯಿಂದಲೇ ಪಾಪ ಸಮೂಹವು ನಾಶವಾಗುವುದು. ಇದರ ದರ್ಶನ, ಸ್ಪರ್ಶನ, ಸ್ನಾನ, ಪಾನಗಳಿಂದ ಧರ್ಮಾದಿಗಳು ಉಂಟಾಗುವವು. ಈ ಜ್ಞಾನೋದ ತೀರ್ಥದ ಜಲವನ್ನು ನೋಡಿದ ಕೂಡಲೇ ಡಾಕಿನಿ, ಶಾಕಿನಿ, ಭೂತ, ಪ್ರೇತ, ಬೇತಾಳ, ರಾಕ್ಷಸ, ಕೂಷ್ಮಾಂಡ, ರೋಟಿಂಗ ಗ್ರಹ, ಕಾಲಕರ್ಣಿ, ಶಿಶುಗ್ರಹಗಳು, ಜರ, ಅಪಸ್ಮಾರ, ವಿಸ್ಫೋಟ, ದ್ವಿತೀಯ ಚತುರ್ಥಕ ಜ್ವರಗಳು ಶಾಂತವಾಗುವವು. ಜ್ಞಾನೋದ ತೀರ್ಥದ ಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದವನು ಸಕಲ ತೀರ್ಥ ಜಲದಿಂದ ಅಭಿಷೇಕ ಮಾಡಿದವನಂತಾಗುವನು. ಜ್ಞಾನ ರೂಪನಾದ ನಾನೇ ಇಲ್ಲಿ ದ್ರವರೂಪನಾಗಿ ಜಾಡ್ಯವನ್ನು ನಿವಾರಿಸಿ ಜ್ಞಾನವನ್ನು ಉಪದೇಶ ಮಾಡುವೆನು. ಶಂಕರನು ಹೀಗೆ ವರಗಳನ್ನಿತ್ತು ಅಲ್ಲಿಯೇ ಅದೃಶ್ಯನಾದನು. ಶಿವನು ತಾನು ಕೃತಕೃತ್ಯನಾದನೆಂದು ಭಾವಿಸಿದನು. ಜಟಾಧಾರಿಯಾದ ಆ ಈಶಾನನು ಆ ಜಲವನ್ನು ಕುಡಿದು ಉತ್ತಮ ಜ್ಞಾನವನ್ನು ಪಡೆದು ಅದರಿಂದ ಮುಕ್ತನಾದನು. ಸ್ಕಂದನು ಹೇಳುತ್ತಾನೆ, ಅಯ್ಯ ಅಗಸ್ತ್ಯನೇ, ಜ್ಞಾನೋದ ತೀರ್ಥದಲ್ಲಿ ನಡೆದ ಆಶ್ಚರ್ಯಕರವಾದ ಪುರಾತನ ಇತಿಹಾಸವೊಂದನ್ನು ನಿನಗೆ ಹೇಳುವೆನು ಕೇಳು. ಹಿಂದೆ ಕಾಶಿಯಲ್ಲಿ ಹರಿಸ್ವಾಮಿ ಎಂಬ ಒಬ್ಬ ಬ್ರಾಹ್ಮಣನಿದ್ದನು. ಅವನಿಗೆ ಅಪ್ರತಿಮ ಸುಂದರಿಯಾದ ಒಬ್ಬ ಕುವರಿಯು ಜನಿಸಿದಳು. ಕಲೆಗಳಲ್ಲಿ ನಿಪುಣಳು, ಕೋಗಿಲೆಯಂತೆ ಸ್ವರವುಳ್ಳವಳು ಆದ ಅವಳಂತೆ ಸತ್ವಭಾವವುಳ್ಳ ಒಬ್ಬ ಸ್ತ್ರೀಯು ಭೂಮಿಯಲ್ಲಿ ಇರಲಿಲ್ಲ. ಈ ಜಗತ್ತಿನಲ್ಲಿ ಅವಳಿಗೆ ಸಮಾನಳಾದ ಮನುಷ್ಯ, ದೇವ, ಕಿನ್ನರ, ವಿದ್ಯಾಧರ, ನಾಗ, ಗಂಧರ್ವ, ಅಸುರ ಸ್ತ್ರೀಯು ಒಬ್ಬಳು ಇರಲಿಲ್ಲ. ಅವಳು ಸಕಲ ಸೌಂದರ್ಯಕ್ಕೆ ಆಶ್ರಯಳು, ಸಮಸ್ತ ಲಕ್ಷಣಗಳಿಗೆ ಗಣಿಯೂ ಆಗಿದ್ದಳು. ಕತ್ತಲೆಯು ನಿಶ್ಚಯವಾಗಿಯೂ ಸೂರ್ಯನ ಭೀತಿಯಿಂದ ಅವಳ ತಲೆಯಲ್ಲಿ ಅಡಗೆದ್ದಿತು. ಅವಳ ಕೂದಲ ಕಪ್ಪು ಅಷ್ಟು ಮೋಹಕವಾಗಿದ್ದಿತು. ಚಂದ್ರನು ಅಮಾವಾಸ್ಯೆಯ ಭಯದಿಂದ ಅವಳ ಮುಖವನ್ನು ಮರೆಹೊಕ್ಕಿದ್ದನೆಂದು ತಿಳಿಯುತ್ತೇನೆ. ಆ ಚಂದ್ರನು ಹಗಲು ಸೂರ್ಯನ ಭಯದಿಂದ ಅವಳ ಮುಖವನ್ನು ಬಿಡಲಿಲ್ಲ. ಅವಳ ಹುಟ್ಟು ಕಪೋಲದಲ್ಲಿ ಲಿಖಿತವಾದ ಲತೆಯ ಮಧ್ಯದಲ್ಲಿ ಮೇಲೆ ಕೆಳಗೆ ಹಾರುವ ಅಭ್ಯಾಸವನ್ನು ಮಾಡುವ ದುಂಬಿಗಳ ಸಮೂಹದಂತೆ ಅವಳ ಮುಂಗುರುಳು ಪ್ರಕಾಶಿಸುತ್ತಿದ್ದಿತು. ಕಂಜರೀಟ ಪಕ್ಷಿಗಳು ಅವಳ ಸುಂದರವಾದ ಕಣ್ಣುಗಳ ಕ್ಷೇತ್ರದಲ್ಲಿ ಯಾವಾಗಲೂ ಸ್ವೇಚ್ಛೆಯಿಂದ ಶರತ್ಕಾಲ ಸಂಬಂಧವಾದ ಪ್ರೀತಿಯನ್ನು ಅನುಭವಿಸುತ್ತಿದ್ದವು. ಮನ್ಮಥನು ಆ ಸುಂದರಿಯ ಹಲ್ಲುಗಳ ಸಾಲುಗಳೆಂಬ ಎಲೆಗಳಲ್ಲಿ ಸುವರ್ಣ ರೇಖೆಯನ್ನು ನಿರ್ಮಿಸಿದ್ದನು. ಚಂದ್ರನಲ್ಲಿಯೂ ಇಂತಹ ಕಲೆಯಲ್ಲಿ ಮಂಗಳ ಕರಗಳು ಹವಳದ ಕಾಂತಿಯನ್ನು ಜಯಿಸಿದವು. ಆದ ಅವಳ ತುಟಿಗಳು ಮಧ್ಯದಲ್ಲಿ ಮನ್ಮಥರಾಜನ ಅರಮನೆಯ ರತ್ನಗಳಂತೆ ಬೆಳಗುತ್ತಿದ್ದವು. ಮನ್ಮಥನು ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿರುವ ಹೆಂಗಸರೊಬ್ಬರಲ್ಲಿಯೂ ಈ ಕಾಂತಿ ಇಲ್ಲವೆಂದು ಅವಳ ಕಂಠದಲ್ಲಿರುವ 3 ರೇಖೆಗಳ ನೆಪದಿಂದ ಶಪಥ ಮಾಡಿರುತ್ತಾನೆ. ಅವಳ 2 ಕುಚಗಳು ಮನ್ಮಥರಾಜನ ಅಮೂಲ್ಯ ರತ್ನದ ಬೊಕ್ಕಸಗಳಿಂದ ಸಹಿತವಾಗಿ ವಿರಾಜಿಸುವ ಗೂಢಾರಗಳೆಂದು ಊಹಿಸುವೆನು. ಬ್ರಹ್ಮನು ಮನ್ಮಥನ ಆಜ್ಞೆಯಂತೆ ಆ ಸುಂದರಿಯ ನಡುವಿನಲ್ಲಿ ಕಾಣಲಾಗದ ಒಂದು ರಹಸ್ಯಾಂಗವನ್ನು ಸೂಚಿಸಲು ರೋಮ ಪಂಕ್ತಿ ಎಂಬ ಒಂದು ಕೋಲನ್ನು ಸೃಜಿಸಿರುವನು.
ಅನಂಗತ್ವವನ್ನು ಹೊಂದಿದ ಮನ್ಮಥನು ಮರಳಿ ದೇಹವನ್ನು ಹೊಂದಲಿಚ್ಛೆಯಿಂದಲೋ ಎಂಬಂತೆ ಅವಳ ನಾಭೀಕುಹರವನ್ನು ಹೊಂದಿ ಉತ್ತಮ ತಪಸ್ಸನ್ನು ಆಚರಿಸುವನು. ವಿಶಾಲವಾದ ಇವಳ ನಿತಂಬದಲ್ಲಿ ಭೂಮಿಯಲ್ಲಿರುವ ಯಾವ ಯಾವ ಯುವಕರು ಮನ್ಮಥ ದೀಕ್ಷೆಯಿಂದ ದೃಷ್ಟಿಯನ್ನಿಡಲಿಲ್ಲ. ಅವಳ ವರ್ತುಳವಾದ ತೊಡೆಯಿಂದ ಯಾವ ಸಾಮಾನ್ಯ ಮನುಷ್ಯನ ಅಥವಾ ಮುನಿಯ ಒಳ್ಳೆಯ ನಡತೆಯು ತಡೆಯಲ್ಪಡಲಿಲ್ಲ. ಎಲೈ ಅಗಸ್ತ್ಯನೇ, ಆ ಮೃಗಾಕ್ಷಿಯ ಕಾಲ ಬೆರಳಿನ ಉಗುರಿನ ಕಾಂತಿಯು ಯಾವ ಮನುಷ್ಯನ ವಿವೇಕಜನ್ಯವಾದ ಬೆಳಕನ್ನು ಅಡಗಿಸಲಿಲ್ಲ. ಅವಳು ಅನನ್ಯ ಮನಸ್ಕಳಾಗಿ ಪ್ರತಿದಿನವೂ ಜ್ಞಾನವಾಪಿಯಲ್ಲಿ ಮಿಂದು ಶಿವಾಲಯದಲ್ಲಿ ಗುಡಿಸುವುದೇ ಮೊದಲಾದ ಕೆಲಸಗಳನ್ನು ಮಾಡುತ್ತಿದ್ದಳು. ಕಾಶಿಯಲ್ಲಿರುವ ಯುವಕರ ಮನಸ್ಸೆಂಬ ಜಿಂಕೆಯು ಅವಳ ಪಾದದ ಪ್ರತಿಬಿಂಬಗಳಲ್ಲಿರುವ ಪದ್ಮಾದಿ ರೇಖೆಗಳೆಂಬ ಹುಲ್ಲನ್ನು ಮೇಯುತ್ತಾ ಬೇರೆ ಕಾಡಿಗೆ ಹೋಗಲಿಲ್ಲ. ಯುವಕರ ನಯನಗಳೆಂಬ ದುಂಬಿಗಳ ಗುಂಪು ಅವಳ ಮುಖಕಮಲವನ್ನು ತ್ಯಜಿಸಿ ಸುವಾಸನೆಯಾದ ಹೂವುಗಳಿಂದ ಸಹಿತವಾಗಿದ್ದರು ಇತರ ಬಳ್ಳಿಗಳನ್ನು ಸೇವಿಸಲಿಲ್ಲ. ಆ ಕನ್ಯೆಯು ಸುಂದರ ನಯನಳಾಗಿದ್ದರು ಯಾವನೊಬ್ಬನ ಮುಖವನ್ನು ನೋಡಲಿಲ್ಲ. ಒಳ್ಳೆಯ ಕಿವಿಗಳುಳ್ಳವಳಾದರೂ ಯಾರ ಮಾತನ್ನು ಕೇಳಲಿಲ್ಲ. ಒಳ್ಳೆಯ ನಡತೆಯುಳ್ಳ ಸುಶೀಲ ಎಂಬ ಆ ಕನ್ಯೆಯು ತನ್ನ ವಿರಹದಿಂದ ವ್ಯಥೆಗೊಂಡ ಸುಂದರ ಪುರುಷರು ತನ್ನನ್ನು ಪ್ರಾರ್ಥಿಸಿದರೂ ಅವರನ್ನು ಕಾಮಿಸಲಿಲ್ಲ. ಅವಳ ತಂದೆಯು ಯುವಕರು ಹಣವನ್ನು ಕೊಟ್ಟು ಬಹುವಾಗಿ ಯಾಚಿಸಿದರೂ ಉತ್ಕೃಷ್ಟ ಸ್ವಭಾವವುಳ್ಳ ಅವಳನ್ನು ದಾನ ಮಾಡಲು ಸಮರ್ಥನಾಗಲಿಲ್ಲ. ಆ ಸುಶೀಲಾ ಕುಮಾರಿಯು ಜ್ಞಾನೋದ ತೀರ್ಥವನ್ನು ಸೇವಿಸಿದ್ದರಿಂದ ಒಳಗೂ ಹೊರಗೂ ಸಮಸ್ತ ಜಗತ್ತನ್ನು ಲಿಂಗಸ್ವರೂಪವಾದುದನ್ನಾಗಿ ನೋಡುತ್ತಿದ್ದಳು. ಒಂದಾನೊಂದು ದಿನ ಓರ್ವ ವಿದ್ಯಾಧರನು ಅವಳ ಸೌಂದರ್ಯದಿಂದ ಮೋಹಗೊಂಡು ಮನೆಯ ಅಂಗಳದಲ್ಲಿ ಮಲಗಿರುವ ಅವಳನ್ನು ಅಪಹರಿಸಿದನು. ಅವನು ರಾತ್ರಿಯ ವೇಳೆಯಲ್ಲಿ ಅವಳನ್ನು ಆಕಾಶ ಮಾರ್ಗದಿಂದ ಒಯ್ಯಲಿಚ್ಛಿಸಲು ಭಯಂಕರ ಶರೀರವುಳ್ಳವನು, ಕಪಾಲ ಕುಂಡಲಧಾರಿಯು, ಶರೀರಕ್ಕೆ ಮೇಧಸ್ಸು ರಕ್ತಗಳನ್ನು ಹಚ್ಚಿಕೊಂಡಿರುವವನು, ಗಡ್ಡ ಮೀಸೆಗಳುಳ್ಳವನು, ಹಳದಿ ಕಣ್ಣುಗಳುಳ್ಳವನು ಆದ ವಿದ್ಯುನ್ಮಾಲಿ ಎಂಬ ರಾಕ್ಷಸನು ಬಂದನು. ರಾಕ್ಷಸನು ಹೇಳುತ್ತಾನೆ, ವಿದ್ಯಾಧರ ಕುಮಾರ, ಈಗ ನನ್ನ ದೃಷ್ಟಿಗೆ ಗೋಚರನಾಗಿರುವೆಯಷ್ಟೇ. ನಿನ್ನನ್ನು ಈ ಕುಮಾರಿಯೊಡನೆಯೇ ಯಮಾಲಯಕ್ಕೆ ಕಳುಹಿಸುತ್ತೇನೆ. ಸುಶೀಲೆಯಾದರೂ ಆ ರಾಕ್ಷಸನ ಮಾತನ್ನು ಕೇಳಿ ಹುಲಿಯಿಂದ ಆಕ್ರಮಿಸಲ್ಪಟ್ಟ ಜಿಂಕೆಯಂತೆ ಅತ್ಯಂತವಾಗಿ ಭಯಗೊಂಡು ಬಾಳೆಯ ಎಲೆಯಂತೆ ನಡುಗಿದಳು. ಆ ರಾಕ್ಷಸನು ತ್ರಿಶೂಲದಿಂದ ಆ ವಿದ್ಯಾಧರನನ್ನು ಹೊಡೆದನು. ಅತ್ಯಂತ ಸುಂದರನಾದ ಆ ವಿದ್ಯಾಧರನು ಅವನ ಭಯಂಕರವಾದ ತ್ರಿಶೂಲದಿಂದ ಸೀಳಿದ ಎದೆಯುಳ್ಳವನಾಗಿ ವಜ್ರದಂತಿರುವ ಮುಷ್ಟಿಯಿಂದ ನರ ಮಾಂಸ ಮಜ್ಜೆಗಳಿಂದ ಮತ್ತನಾದ ಆ ರಾಕ್ಷಸನನ್ನು ಹೊಡೆದನು. ವಿದ್ಯಾಧರನ ಮುಷ್ಟಿ ಪ್ರಹಾರದಿಂದ ಪುಡಿ ಪುಡಿಯಾದ ಆ ರಾಕ್ಷಸನು ವಜ್ರಾಘಾತದಿಂದ ಬೆಟ್ಟವು ನೆಲಕ್ಕುರುಳುವಂತೆ ನೆಲದ ಮೇಲೆ ಬಿದ್ದು ಮಡಿದನು. ವಿದ್ಯಾಧರನು ರಾಕ್ಷಸನ ಶೂಲ ಪ್ರಹಾರದಿಂದ ವಿಕಲಾಂಗನಾಗಿ ಕಣ್ಣುಗಳನ್ನು ತಿರುಗಿಸುತ್ತಾ ಗದ್ಗದ ಧ್ವನಿಯಿಂದ, ಸುಶಿ, ನಾನು ನಿನ್ನನ್ನು ವ್ಯರ್ಥವಾಗಿ ಕರೆತೆಂದನು ಎಂದು ಅರ್ಧ ಮಾತನ್ನು ಆಡುತ್ತಾ ಅವಳನ್ನೇ ಸ್ಮರಿಸುತ್ತಾ ಪ್ರಾಣ ಬಿಟ್ಟನು. ಆ ಸುಶೀಲೆಯು ಆ ವಿದ್ಯಾಧರನ ಸ್ಪರ್ಶದಿಂದ ಸುಖವನ್ನು ಅನುಭವಿಸಿ ಮೊದಲನೆಯವನಾದ ಅವನನ್ನೇ ಪತಿಯನ್ನಾಗಿ ಭಾವಿಸಿ ಶರೀರವನ್ನು ಶೋಕದಿಂದ ಅಗ್ನಿಗೆ ಅಧೀನವನ್ನಾಗಿ ಮಾಡಿದಳು. ಲಿಂಗತ್ರಯ ರೂಪವಾದ ಶರೀರವುಳ್ಳ ಅವಳ ಸಾನ್ನಿಧ್ಯದಿಂದ ರಾಕ್ಷಸನು ದಿವ್ಯ ಶರೀರವನ್ನು ಹೊಂದಿ ದೇವಲೋಕಕ್ಕೆ ಹೋದನು. ಯುದ್ಧದಲ್ಲಿ ಮರಣಕಾಲದಲ್ಲಿ ಪ್ರಿಯೆಯನ್ನು ಸ್ಮರಿಸುತ್ತಾ ಮಡಿದ ಆ ವಿದ್ಯಾಧರನು ಮಲಯ ಕೇತುವಿನ ತನಯನಾಗಿ ಜನಿಸಿದನು. ಆ ವಿದ್ಯಾಧರ ಕುಮಾರನನ್ನು ಧ್ಯಾನಿಸುತ್ತಾ ವಿರಹಗ್ನಿಯಲ್ಲಿ ಪ್ರಾಣವನ್ನು ತ್ಯಜಿಸಿದ ಸುಶೀಲೆಯು ಕರ್ನಾಟ ದೇಶದಲ್ಲಿ ಜನ್ಮವನ್ನು ತಾಳಿದಳು. ಮಲಯಕೇತುವಿನ ಮಗನಾದ ಸುಂದರನಾದ ಆ ವಿದ್ಯಾಧರನು ತಂದೆಯು ಮದುವೆ ಮಾಡಿಕೊಟ್ಟ ಕಲಾವತಿಯನ್ನು ಪತ್ನಿಯನ್ನಾಗಿ ಪಡೆದನು. ಕಲಾವತಿಯಾದರೂ ಹಿಂದಿನ ಜನ್ಮದ ವಾಸನಾವಶದಿಂದ ಲಿಂಗಾರ್ಚನೆಯಲ್ಲಿ ಆಸಕ್ತಳಾಗಿ ಗಂಧವನ್ನು ತ್ಯಜಿಸಿ ವಿಭೂತಿಯನ್ನು ಹಚ್ಚಿಕೊಳ್ಳಲಾರಂಭಿಸಿದಳು. ಹುಟ್ಟಿದ ಮೊದಲ್ಗೊಂಡು ಸುಂದರಿಯಾದ ಅವಳು ಮುತ್ತು, ವೈಡೂರ್ಯ, ಮಾಣಿಕ್ಯ, ಪುಷ್ಪರಾಗ ಮಣಿಗಳಿಗಿಂತಲೂ ರುದ್ರಾಕ್ಷ ಧಾರಣೆಗೆ ಅಮೂಲ್ಯವಾದುದೆಂದು ಭಾವಿಸಿದಳು. ದಿವ್ಯ ಭೋಗಗಳ ಸಮೃದ್ಧಿಯನ್ನು ಅಂತ ಸಾಧ್ವಿಯಾದ ಆ ಕಲಾವತಿಯು ಮಾಲ್ಯಕೇತುವನ್ನು ಪತಿಯನ್ನಾಗಿ ಪಡೆದ ಮೇಲೆ 3 ಮಕ್ಕಳನ್ನು ಪಡೆದಳು. ಒಂದಾನೊಂದು ದಿನ ಉತ್ತರ ದೇಶದ ಒಬ್ಬ ಚಿತ್ರಕಾರನು ಮಾಲ್ಯಕೇತು ರಾಜನೆಡೆಗೆ ಬಂದು ಆಶ್ಚರ್ಯಕರವಾದ ಒಂದು ಚಿತ್ರಪಟವನ್ನು ತೋರಿಸಿದನು. ದೊರೆಯು ಆ ಚಿತ್ರಪಟವನ್ನು ಕಲಾವತಿಗೆ ಕೊಡಲು ಅವಳು ರಮ್ಯವಾದ ಆ ಚಿತ್ರಪಟವನ್ನು ರಹಸ್ಯವಾಗಿ ನೋಡುತ್ತಾ ರೋಮಾಂಚಗೊಂಡವಳಾಗಿ ಸಮಾಧಿ ಮಗ್ನಳಾದ ಯೋಗಿನಿಯಂತೆ ಪತಿಯನ್ನು ತನ್ನನ್ನು ಮರೆತಳು. ಸ್ವಲ್ಪ ಹೊತ್ತಿನಲ್ಲಿಯೇ ಕಣ್ಣುಗಳನ್ನು ತೆರೆದು ಆ ಚಿತ್ರಪಟವನ್ನು ನೋಡಿ ತರ್ಜನಿ ಬೆರಳಿನ ಕೊನೆಯನ್ನು ಮೇಲಕ್ಕೆತ್ತಿ ತನ್ನನ್ನು ತಾನು ಅರಿತಳು. ಇಲ್ಲಿ ಲೋಲಾರ್ಕನ ಬಳಿ ಹಸಿ ಸಂಭೇದ ತೀರ್ಥವು ಕೇಶವನ ಸಮೀಪದಲ್ಲಿ
ವರುಣಾ ನದಿಯೂ ಇರುವುದು. ಇದು ಸ್ವರ್ಗದಲ್ಲಿ ಪ್ರಸಿದ್ಧವಾಗಿ ಉತ್ತರ ದಿಕ್ಕಿಗೆ ಹರಿಯುತ್ತಿರುವ ಮಂದಾಕಿನಿಯು. ಇದನ್ನು ಯಾವಾಗಲೂ ದೇವತೆಗಳು ಅಪೇಕ್ಷಿಸುತ್ತಾರೆ. ವೇದಾಂತ ಪ್ರತಿಪಾದ್ಯನಾದ ಅಲಕ್ಷ್ಯ ಮೋಕ್ಷ ಸಂಪತ್ತನ್ನು ಸಜ್ಜನರಿಗೆ ಕೊಡಲೋಸುಗುವೆ ಮಣಿಕರ್ಣಿಕೆಯು ಎಲ್ಲಿರುವುದು. ಎಲ್ಲಿ ಮರಣವನ್ನು ಮಂಗಳಕರವಾದುದನ್ನಾಗಿಯೂ ಜೀವಿತವನ್ನು ಸಫಲವನ್ನಾಗಿಯೂ ಸ್ವರ್ಗವನ್ನು ತೃಣಕ್ಕೆ ಸಮಾನವನ್ನಾಗಿಯೂ ಭಾವಿಸುವರೋ ಅದೇ ಈ ಮಣಿಕರ್ಣಿಕೆಯು. ಇಲ್ಲಿಯೇ ಪುಣ್ಯವಂತರು ಮರಣೇಚ್ಛೆಯಿಂದ ಸಂಪತ್ತುಗಳನ್ನು ದಾನ ಮಾಡಿ ಸನ್ಯಾಸ ವ್ರತವನ್ನು ಆಶ್ರಯಿಸಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವರು. ಇಲ್ಲಿ ತ್ರಿಮಾರ್ಗಗಳಿಂದ ಹರಿಯುತ್ತಿರುವ ಗಂಗೆಯನ್ನು ಹುಡುಕುತ್ತಾ ಮೃತರಾದವರಿಗೆ ಶಂಕರನು ಇಲ್ಲಿ ತನ್ನ ಮಸ್ತಕದ ಬಾಲಚಂದ್ರನಿಂದ ಮುಕ್ತಿ ಮಾರ್ಗವನ್ನು ತೋರಿಸಿ ಸಂಸಾರದಿಂದ ದಾಟಿಸುವನು. ನಾವಿಕನಂತಿರುವ ಆ ಶಂಕರನಿಂದ ಇಲ್ಲಿ ಮೃತರಾದವರು ಮೋಕ್ಷವನ್ನು ಪಡೆಯುವರು. ಮಾರ್ಗ ಸೂಚಕನೋ ಕರುಣಾ ಸಮುದ್ರನೋ ಆದ ಮಹೇಶ್ವರನಿಂದ ಸಂಸಾರವೆಂಬ ಸಾಗರವಿಲ್ಲದ ದಾರಿಯು ಇಲ್ಲಿಗೆ ಹತ್ತಿರವಾಗಿರುವುದು. ಇಲ್ಲಿ ಮಾನವರು ಅನೇಕ ಸಂಸಾರದಿಂದ ಉಂಟಾದ ಪುಣ್ಯಗಳಿಂದ ಸಂಸಾರ ನಾಶಕನಾದ ಮಹೇಶನನ್ನು ಮೋಕ್ಷ ಮಾರ್ಗ ಸೂಚಕನನ್ನಾಗಿ ಪಡೆಯುವರು. ಇಲ್ಲಿ ಪ್ರಾಜ್ಞರು ಕ್ಷೇತ್ರ ಸನ್ಯಾಸವನ್ನು ಸ್ವೀಕರಿಸಿ ಅದರ ಬಲದಿಂದ ಯಮನನ್ನು ತೃಣಕ್ಕೆ ಸಮಾನನನ್ನಾಗಿ ಭಾವಿಸುವರು. ಇದು ಅಂತಹ ಮಣಿಕರ್ಣಿಕೆಯು. ಹರಿಶ್ಚಂದ್ರನೆಂಬ ರಾಜಋಷಿಯು ತನ್ನ ಶರೀರವನ್ನು ಹುಲ್ಲಿಗೆ ಸಮಾನವನ್ನಾಗಿ ಭಾವಿಸಿ ಪತ್ನಿಯೊಡನೆ ಅದನ್ನು ಮಾರಿದ ಭೂಮಿಯೇ ಇದು. ವೈಕುಂಠವಾಸಿಗಳು ಇಲ್ಲಿರುವ ಮೃದುವಾದ ಮರಳಿನ ಹಾಸಿಗೆಯನ್ನು ಅಪೇಕ್ಷಿಸುವರು. ಇದೇ ಆ ಮಣಿಕರ್ಣಿಕೆಯು. ಮಾನವರು ಇಲ್ಲಿನ ಜನ್ಮಗಳಲ್ಲೆಸಗಿದ ಮಾನವರು ಅನೇಕ ಜನ್ಮಗಳಲ್ಲೆಸಗಿದ ಕರ್ಮಸೂತ್ರ ಬಂಧನವನ್ನು ಬಿಡಿಸಿಕೊಂಡು ಇಲ್ಲಿಯೇ ಮುಕ್ತರಾಗುವ ಮಣಿಕರ್ಣಿಕೆ ಇದು. ಯಾವುದನ್ನು ಸತ್ಯಲೋಕದಲ್ಲಿ ವಾಸಿಸುವ ಜನರು ಯಾವಾಗಲೂ ಮರಣಕ್ಕಾಗಿ ಪ್ರಾರ್ಥಿಸುವರೋ ಅದೇ ಈ ಮಣಿಕರ್ಣಿಕೆಯು. ಎಲ್ಲಿ ಯಾವನು ಕ್ಷೇತ್ರ ಪಾಪಿಗಳನ್ನು ತೀವ್ರ ಪೀಡೆಯನ್ನೆಸಗಿ ಶಿಕ್ಷಿಸುವನೋ ಆ ಕಾಲಭೈರವನು ಇವನೇ. ಇತರ ಕಡೆಗಳಲ್ಲಿ ಮಾಡಿದ ಪಾಪವು ಕಾಶಿಯನ್ನು ನೋಡುವುದರಿಂದ ಪರಿಹಾರವಾಗುವುದು. ಕಾಶಿಯಲ್ಲಿ ಮಾಡಿದ ಪಾಪಗಳಿಗೆ ಈ ಕಠಿಣ ಯಾತನೆಯು ಸಂಭವಿಸುವುದು. ಭೈರವನ ಕೈಯಿಂದ ಬ್ರಹ್ಮಕಪಾಲವು ಬಿದ್ದ ಪಾವನವಾದ ಕಪಾಲಮೋಚನ ತೀರ್ಥವೂ ಇದೆ. ಇಲ್ಲಿ ಮಿಂದ ನರನು ತ್ರಿವಿಧ ಋಣಗಳಿಂದ ಮುಕ್ತನಾಗುವನು. ಇದು ವಿಶುದ್ಧಿಯನ್ನು ಉಂಟು ಮಾಡುವ ಆ ಋಣಮೋಚನ ತೀರ್ಥವು. ಇಲ್ಲಿ ಪ್ರಣವ ಪ್ರತಿಪಾದ್ಯನಾದ ಪರಬ್ರಹ್ಮನು ಯಾವಾಗಲೂ ವಿರಾಜಿಸುತ್ತಿರುವನು. ಪಂಚಾಯತನಗಳಿಂದ ಕೂಡಿದವನು ಆಶ್ಚರ್ಯಕರನೂ ಆದ ಓಂಕಾರೇಶನು ಇವನೇ. ಇಲ್ಲಿ ಅಕಾರ ಉಕಾರ ಮಕಾರ ನಾದ ಬಿಂದುಗಳೆಂಬ 5 ರೂಪಗಳುಳ್ಳ ಪರಬ್ರಹ್ಮನು ಯಾವಾಗಲೂ ವಿರಾಜಿಸುವನು. ಇದು ಮನೋಹರವಾದ ಮತ್ಸ್ಯೋದರಿಯು. ಇಲ್ಲಿ ಮಿಂದ ಮಾನವೋತ್ತಮನು ಯಾವಾಗಲೂ ನಾಯಿಯ ಜಠರ ಗುಹೆಯನ್ನು ಪ್ರವೇಶಿಸುವುದಿಲ್ಲ. ಇದು ನಿಶ್ಚಯವು. ತ್ರಿಲೋಚನನಾದ ಈ ಮಹೇಶ್ವರನು ದಯೆಯಿಂದ ತನ್ನ ಭಕ್ತರು ದೇಶಾಂತರದಲ್ಲಿದ್ದರೂ ಅವರನ್ನು ತ್ರಿಲೋಚನನನ್ನಾಗಿಸುವನು. ಇವನು ಸಜ್ಜನರ ಮನೋರಥವನ್ನು ಪೂರೈಸುವ ಕಾಮೇಶ್ವರನು. ಇಲ್ಲಿ ದೂರ್ವಾಸನು ತನ್ನ ಅಭೀಪ್ಸಿತವನ್ನು ಹೊಂದಿರುವನು. ಇಲ್ಲಿ ಮಹೇಶ್ವರನು ಭಕ್ತರ ಇಷ್ಟಾರ್ಥ ಸಿದ್ಧಿಗಾಗಿ ಅಡಗಿಕೊಂಡಿರುವನು. ಆದ್ದರಿಂದಲೇ ಶಂಕರನಿಗೆ ಸ್ವರಲೀನ ಎಂದು ಹೆಸರಾಗಿರುವುದು. ಕಾಶಿ ಕ್ಷೇತ್ರಕ್ಕೆ ಮಹಾದೇವನು ಅಭಿಮಾನಿ ಎಂದು ಪುರಾಣದಲ್ಲಿ ಪ್ರತಿಪಾದಿತವಾಗಿರುವುದು. ಇವನ ಅನುಗ್ರಹವು ಅದ್ಭುತವಾದುದು. ಇವನು ಸ್ಕಂದೇಶ್ವರನು. ಶ್ರದ್ಧೆಯಿಂದ ಇವನನ್ನು ದರ್ಶನ ಮಾಡುವುದರಿಂದ ಮಾನವನು ಆಜನ್ಮ ಬ್ರಹ್ಮಚರ್ಯದ ಫಲವನ್ನು ಪಡೆಯುವನು. ಇವನು ಸಕಲ ಸಿದ್ಧಿಯನ್ನು ನೀಡುವ ವಿನಾಯಕೇಶ್ವರನು. ಇವನ ಸೇವೆಯಿಂದ ಮಾನವರ ಸಕಲ ವಿಘ್ನಕಾರಣಗಳು ನಾಶವಾಗುವವು. ಇವಳು ದೇಹವನ್ನು ಧರಿಸಿದ ಮಂಗಳಕರಳಾದ ವಾರಾಣಸಿ ದೇವಿಯು. ಇವಳನ್ನು ನೋಡುವುದರಿಂದ ಮಾನವರಿಗೆ ಮರಳಿ ಜನ್ಮವಿರುವುದಿಲ್ಲ. ಇದು ಪಾರ್ವತೀಶ್ವರ ಲಿಂಗದ ಆಲಯವು. ಇಲ್ಲಿ ಯಾವಾಗಲೂ ಶಂಕರನು ಗೌರಿಯೊಡನೆ ಮುಕ್ತಿಯನ್ನು ಕೊಡುವನು. ಇವನು ಮಹಾಪಾತಕವನ್ನು ನಿವಾರಿಸುವ ಭೃಂಗೀಶ್ವರನು. ಈ ಲಿಂಗದ ಸೇವೆಯಿಂದ ಭೃಂಗಿಯು ಜೀವನ್ಮುಕ್ತನಾದನು. ಇವನು 4 ವೇದಗಳನ್ನು ಧರಿಸಿದ ಚತುರ್ವೇದೇಶ್ವರನೆಂಬ ಬ್ರಾಹ್ಮಣನು ಇವನ ದರ್ಶನದಿಂದ ವೇದಾಧ್ಯಯನದಿಂದ ಉಂಟಾದ ಫಲವನ್ನು ಪಡೆಯುವನು. ಇದು ಯಜ್ಞಗಳು ಪ್ರತಿಷ್ಠೆ ಮಾಡಿದ ಯಜ್ಞೇಶ್ವರವೆಂಬ ಲಿಂಗವು. ಇದನ್ನು ಪೂಜಿಸುವುದರಿಂದ ಮಾನವನು ಸಕಲ ಯಾಗಗಳ ಫಲವನ್ನು ಪಡೆಯುವನು. ಇದು 18 ಅಂಗುಲಗಳ ಉದ್ದದ ಪುರಾಣೇಶ್ವರನೆಂಬ ಲಿಂಗವು. ಇದನ್ನು ನೋಡುವುದರಿಂದ ಮಾನವನು 18 ವಿದ್ಯೆಗಳಿಗೂ ಆಶ್ರಯನಾಗುವನು. ಇವನು ಸ್ಮೃತಿಗಳು ಪ್ರತಿಷ್ಠೆ ಮಾಡಿದ ಧರ್ಮಶಾಸ್ತ್ರೇಶ್ವರನು. ಇವನನ್ನು ನೋಡುವುದರಿಂದ ಸ್ಮೃತಿಗಳನ್ನು ಅಧ್ಯಯನ ಮಾಡಿದ ಪುಣ್ಯವು ಲಭಿಸುವುದು. ಇದು ಸಕಲ ಅಜ್ಞಾನವನ್ನು ನಿವಾರಿಸುವ ಸಾರಸ್ವತ ಲಿಂಗವು. ಇದು ಕೂಡಲೇ ಶುದ್ಧಿಯನ್ನು ಉಂಟು ಮಾಡುವ ಸರ್ವತೀರ್ಥೇಶ್ವರ ಲಿಂಗವು. ಇದು ಅತ್ಯಾಶ್ಚರ್ಯಕರವಾದ ಶೈಲೇಶ್ವರ ಲಿಂಗದ ಮಂಟಪವು. ಇದು ಸಮಸ್ತ ರತ್ನಗಳ ಸಮೂಹಗಳ ಉತ್ತಮ ಕಾಂತಿಯನ್ನು ಧರಿಸಿರುವುದು. ಇದು ಸಪ್ತಸಾಗರವೆಂದು ಹೆಸರುಳ್ಳ ಮನೋಹರವಾದ ಲಿಂಗವು.
ಮಾನವನು ಇದನ್ನು ನೋಡುವುದರಿಂದ 7 ಸಮುದ್ರಗಳಲ್ಲಿ ಮಿಂದ ಫಲವನ್ನು ಪಡೆಯುವನು. ಇವನು ಮಂತ್ರ ಜಪದ ಫಲವನ್ನು ನೀಡುವ ಮಂತ್ರೇಶ್ವರನು. ಹಿಂದಿನ ಯುಗದಲ್ಲಿ ಇವನನ್ನು 7 ಕೋಟಿ ಮಹಾಮಂತ್ರಗಳು ಪ್ರತಿಷ್ಠೆ ಮಾಡಿರುವವು. ಹಿಂದೆ ತ್ರಿಪುರೇಶನ ಮುಂದೆ ತ್ರಿಪುರಗಳು ಶಂಕರ ಪ್ರಿಯವಾದ ಈ ಮಹಾಕುಂಡವನ್ನು ಪ್ರತಿಷ್ಠೆ ಮಾಡಿರುವವು. ಇದು ಸಹಸ್ರ ಭುಜವುಳ್ಳ ಬಾಣನು ಪ್ರತಿಷ್ಠೆ ಮಾಡಿದ ಬಾಣೇಶ್ವರ ಲಿಂಗವು. ಇದು ದ್ವಿಭುಜನಾದ ಬಾಣನಿಗೆ ಸಹಸ್ರ ಭುಜಗಳನ್ನು ಕೊಟ್ಟಿರುವುದು. ಪ್ರಹ್ಲಾದ ಕೇಶವನ ಮುಂದಿರುವ ಇವನು ವೈರೋಚನೇಶ್ವರನು. ಇವನು ಬಲಿ ಕೇಶವನು. ಇವನೇ ನಾರದ ಕೇಶವನು. ಆದಿಕೇಶವನ ಮುಂದಿರುವ ಇವನು ಆದಿತ್ಯ ಕೇಶವನು. ಇವನು ಭೀಷ್ಮ ಕೇಶವನು. ಇವನು ದತ್ತಾತ್ರೇಯೇಶ್ವರನು. ದತ್ತಾತ್ರೇಯೇಶ್ವರನ ಮುಂದಿರುವ ಇವನು ಆದಿಗದಾಧರನು. ಇವನು ಭೃಗು ಕೇಶವನು. ಇವನು ವಾಮನ ಕೇಶವನು. ಇವರು ನರನಾರಾಯಣರು. ಇವನು ಯಜ್ಞವರಾಹ ಕೇಶವನು. ಇವನು ವಿದಾರ ನಾರಸಿಂಹನು. ಇವನು ಗೋಪಿ ಗೋವಿಂದನು. ರತ್ನ ಧ್ವಜವುಳ್ಳ ಇದು ಲಕ್ಷ್ಮೀ ನೃಸಿಂಹನ ಆಲಯವು. ಈ ನೃಸಿಂಹನ ಅನುಗ್ರಹದಿಂದ ಪ್ರಹ್ಲಾದನು ಇಂದ್ರ ಪದವಿಯನ್ನು ಪಡೆದನು. ಇವನು ಮಾನವರಿಗೆ ಸಂ ಇವನು ಮಾನವರಿಗೆ ಸಂಪೂರ್ಣ ಸಿದ್ಧಿಯನ್ನು ನೀಡುವ ಸರ್ವ ವಿನಾಯಕನು. ಇವನು ಹಿಂದೆ ಶೇಷನು ಸ್ಥಾಪಿಸಿರುವ ಶೇಷ ಮಾಧವನು. ಇವನು ಶಂಖನನ್ನು ಕೊಂದು ಇಲ್ಲಿ ನೆಲೆಸಿರುವ ಶಂಖ ಮಾಧವನು. ಇವನ ಭಕ್ತರು ಪ್ರಳಯಾಗ್ನಿಯಿಂದಲೂ ದಗ್ಧರಾಗುವುದಿಲ್ಲ. ಇದು ಬ್ರಹ್ಮಾನಂದವನ್ನು ನೀಡುವ ಸರಸ್ವತಿ ನದಿಯ ಪ್ರವಾಹವು. ಇಲ್ಲಿ ಸರಸ್ವತಿ ಮಹಾನದಿಗೆ ಗಂಗೆಯೊಡನೆ ಸಂಗಮವಾಗಿರುವುದು. ಇಲ್ಲಿ ಮಿಂದ ಮಾನವರು ಮರಳಿ ಭೂಮಿಯಲ್ಲಿ ಜನಿಸುವುದಿಲ್ಲ. ಇವನು ಸಾಕ್ಷಾತ್ ಲಕ್ಷ್ಮೀಪತಿಯಾದ ಬಿಂದು ಮಾಧವನು. ಇವನನ್ನು ಶ್ರದ್ಧೆಯಿಂದ ವಂದಿಸುವ ಮಾನವನು ಗರ್ಭವಾಸ ಮಾಡುವುದಿಲ್ಲ, ದಾರಿದ್ರ್ಯವನ್ನು ಹೊಂದುವುದಿಲ್ಲ, ವ್ಯಾಧಿ ಪೀಡಿತನಾಗುವುದಿಲ್ಲ. ಈ ಬಿಂದು ಮಾಧವನ ಭಕ್ತನನ್ನು ಯಮನು ವಂದಿಸುವನು. ನಾದ ಬಿಂದುಗಳ ಸ್ವರೂಪವನ್ನು ತಾಳಿರುವ ಪ್ರಣವ ರೂಪನಾದ ಪರಬ್ರಹ್ಮನೇ ಬಿಂದು ಮಾಧವನು. ಇದು ಸದ್ಯೋಜಾತಾದಿ ಪಂಚಬ್ರಹ್ಮ ಸ್ವರೂಪವಾದ ಪಂಚನದ ತೀರ್ಥವು. ಇಲ್ಲಿ ಮಿಂದ ಮಾನವನು ಪಾಂಚಭೌತಿಕ ಶರೀರವನ್ನು ಸ್ವೀಕರಿಸುವುದಿಲ್ಲ. ಇವಳು ಮಂಗಳ ಗೌರಿಯು. ಇವಳ ಅನುಗ್ರಹದಿಂದ ಕಾಶಿಯಲ್ಲಿ ಮಾನವರು ಇಹಪರಗಳಲ್ಲಿ ಅತಿಶಯ ಮಂಗಳವನ್ನು ಪಡೆಯುವರು. ಇವನು ಕತ್ತಲೆಯನ್ನು ನಿವಾರಿಸುವ ಮಯೂಖಾದಿತ್ಯವೆಂಬ ಹೆಸರುಳ್ಳ ಸೂರ್ಯನು. ಇದು ದಿವ್ಯ ತೇಜಸ್ಸನ್ನು ಕೊಡುವ ಗಭಸ್ತೀಶವೆಂಬ ಮಹಾಲಿಂಗವು. ಹಿಂದೆ ಇಲ್ಲಿ ಮಾರ್ಕಂಡೇಯನು ಆಯಸ್ಸನ್ನು ಕೊಡುವ ಉತ್ತಮ ಲಿಂಗವನ್ನು ತನ್ನ ಹೆಸರಿನಿಂದ ಸ್ಥಾಪಿಸಿ ಮಹಾ ತಪಸ್ಸನ್ನು ಆಚರಿಸಿರುವನು. ಇದು ತ್ರೈಲೋಕ್ಯ ಪ್ರಸಿದ್ಧವಾದ ಕಿರಣೇಶ್ವರವೆಂಬ ಲಿಂಗವು. ಒಂದು ಸಾರಿ ನಮಸ್ಕಾರ ಮಾಡುವುದರಿಂದ ಇದು ನರನನ್ನು ಸೂರ್ಯಲೋಕಕ್ಕೆ ಒಯ್ಯುವುದು. ಇದು ಪಾತಕವನ್ನು ತೊಳೆಯುವ ಧೌತಪಾಪೇಶ್ವರ ಲಿಂಗವು. ಇವನು ಭಕ್ತರಿಗೆ ಮೋಕ್ಷವನ್ನು ಕೊಡುವ ನಿರ್ವಾಣ ನರಸಿಂಹನು. ಇವನು ಮಹಾರತ್ನದಿಂದ ಅಲಂಕಾರಗೊಂಡ ಮಣಿಪ್ರದೀಪ ನಾಗನು. ಇವನನ್ನು ಪೂಜಿಸುವುದರಿಂದ ಮನುಷ್ಯನು ಯಾವಾಗಲೂ ಸರ್ಪಗಳಿಂದ ಆಪತ್ತನ್ನು ಹೊಂದುವುದಿಲ್ಲ. ಇದು ಕಪಿಲನ್ನು ಪ್ರತಿಷ್ಠಿಸಿದ ಲಿಂಗವು. ಇದರ ದರ್ಶನದಿಂದ ಕಪಿಗಳು ಮುಕ್ತಿಯನ್ನು ಹೊಂದುವವು. ಮನುಷ್ಯರ ವಿಷಯವೇನು? ಹೆಚ್ಚಾಗಿ ಪ್ರಕಾಶಿಸುತ್ತಿರುವ ಇದು ಪ್ರಿಯವ್ರತೇಶ ಲಿಂಗವು. ಇದನ್ನು ಪೂಜಿಸುವುದರಿಂದ ಜಂತುವು ಸಕಲ ಪ್ರಾಣಿಗಳಿಗೆ ಪ್ರಿಯವಾಗುವುದು. ರತ್ನಮಾಣಿಕ್ಯ ನಿರ್ಮಿತವಾದ ಇದು ಕಲಿಕಾಲದ ದುಃಖವನ್ನು ಪರಿಹರಿಸುವ ಕಾಲರಾಜನ ಆಲಯವು. ಪಾಪವನ್ನು ನುಂಗುವ ಈ ಕಾಲರಾಜನು ಕ್ಷೇತ್ರಕ್ಕೆ ವಿಘ್ನವನ್ನು ಉಂಟುಮಾಡುವ ಪಾಪಿಗಳನ್ನು ಅನೇಕ ಬಗೆಯ ಪೀಡೆಗಳಿಂದ ಬಾಧಿಸುತ್ತಾ ಭಕ್ತರನ್ನು ಪಾಪದಿಂದ ಕಾಪಾಡುವನು. ಇಲ್ಲಿಗೆ ತಪಸ್ಸನ್ನು ಮಾಡಲು ಬಂದ ಆ ಗಂಗೆಯು ಕಾಶಿವಾಸದ ಸುಖವನ್ನು ಪಡೆದು ಈಗಲೂ ಸ್ವರ್ಗವನ್ನು ಅಪೇಕ್ಷಿಸುವುದಿಲ್ಲ. ಮನುಷ್ಯನು ಪಾಪಕರ್ಮಗಳನ್ನು ಆಚರಿಸಿದ್ದರೂ ಇಲ್ಲಿ ಮಿಂದು ಪಿತೃಗಳಿಗೆ ವಿಧಿಯಂತೆ ತರ್ಪಣ ಶ್ರಾದ್ದಗಳನ್ನು ಮಾಡಿದವನು ನರಕವನ್ನು ನೋಡುವುದಿಲ್ಲ. ಕಾಶಿಯಲ್ಲಿರುವ ಸಾವಿರಾರು ಲಿಂಗಗಳಲ್ಲಿ ಈ ರತ್ನೇಶ್ವರ ಲಿಂಗವು ಶ್ರೇಷ್ಠವಾದುದು. ರತ್ನೇಶ್ವರನ ಅನುಗ್ರಹದಿಂದ ಅನೇಕ ಅಮೂಲ್ಯ ಭೋಗ್ಯ ವಸ್ತುಗಳನ್ನು ಅನುಭವಿಸಿ ಪುರುಷಾರ್ಥಗಳಲ್ಲಿ ಉತ್ತಮವಾದ ಮೋಕ್ಷವೆಂಬ ಮಹಾರತ್ನವನ್ನು ಯಾರು ತಾನೇ ಹೊಂದಲಿಲ್ಲ. ಇದು ಕೃತ್ತಿವಾಸೇಶ್ವರನ ಆಲಯವು. ಮನುಷ್ಯನು ದೂರದಿಂದಲೇ ಇದನ್ನು ನೋಡಿ ಈಶ್ವರನ ಸ್ಥಾನವನ್ನು ಹೊಂದಿಯಾನು. ಸಕಲ ಲಿಂಗಗಳಿಗೆ ಕೃತ್ತಿವಾಸನು ಶಿರೋಮಣಿಪ್ರಾಯನು. ಓಂಕಾರೇಶನು ಶಿಖೆಯು. ತ್ರಿಲೋಚನನು ಕಣ್ಣುಗಳು. ಗೋಕರ್ಣೇಶ್ವರ ಭಾರಭೂತೇಶ್ವರರು ಕಿವಿಗಳು. ವಿಶ್ವೇಶ್ವರ ಅಮುಕ್ತೇಶ್ವರರಿಬ್ಬರು ಬಲಗೈಗಳು. ಧರ್ಮೇಶ ಮಣಿಕರ್ಣೇಶರು ಎಡಗೈಗಳು. ಕಾಲೇಶ್ವರ ಕಪರ್ದೀಶರು ಅತ್ಯಂತ ನಿರ್ಮಲವಾದ ಪಾದಗಳು. ಜ್ಯೇಷ್ಠೇಶ್ವರನು ನಿತಂಬವು. ಮಧ್ಯಮೇಶ್ವರನೇ ನಾಭಿಯು. ಮಹಾದೇವನು ಜಟೆಯ ಸಮೂಹವು. ಶ್ರುತೀಶ್ವರನು ಮುಡಿಯ ಅಲಂಕಾರವು.
ಚಂದ್ರೇಶನು ಹೃದಯವು, ವೀರೇಶ್ವರನೇ ಆತ್ಮವು, ಕೇದಾರೇಶ್ವರನು ಅವನ ಲಿಂಗವು, ಶುಕ್ರೇಶ್ವರನು ಶುಕ್ರವು, 100 ಕೋಟಿ ಇತರ ಲಿಂಗಗಳು ಅವನ ಉಗುರು, ರೋಮ ಮತ್ತು ಒಡವೆಗಳು. ಈ ದಕ್ಷಿಣ ಹಸ್ತಗಳು ಯಾವಾಗಲೂ ಮೋಕ್ಷವನ್ನು ಕೊಡುವವು. ಇವಳೇ ಅಜ್ಞಾನ ಸಾಗರದಲ್ಲಿ ಬೀಳುತ್ತಿರುವ ಜಂತುಗಳಿಗೆ ಅಭಯವನ್ನು ಕೊಡುವ ದುರ್ಗೆಯು. ಇದೇ ಪಿತೃಲಿಂಗವು. ಇವಳು ಚಿತ್ರಘಂಟೇಶಿಯು, ಇವಳು ಘಂಟಾಕರ್ಣ ಹೃದವು, ಇವಳು ಲಲಿತೆಯು, ಇವಳೇ ವಿಶಾಲಾಕ್ಷಿಯು, ಇವನು ಆಶಾ ವಿನಾಯಕನು. ಇದು ಅದ್ಭುತವಾದ ಧರ್ಮಕೂಪವು. ಇಲ್ಲಿ ಮಾನವನು ಪಿಂಡ ಪ್ರದಾನ ಮಾಡಿ ಪಿತೃಗಳನ್ನು ಬ್ರಹ್ಮ ಪದವಿಗೆ ಒಯ್ಯುವನು. ಇವಳು ಪ್ರಪಂಚ ಮಾತೆಯಾದ ವಿಶ್ವಭುಜಾದೇವಿಯು. ಇವಳು ಯಾವಾಗಲೂ ತ್ರಿಲೋಕ ವಂದಿತೆಯಾದ ಬಂದಿ ಮಹಾದೇವಿಯು. ಇವಳು ಸ್ಮರಿಸುವುದರಿಂದಲೇ ಸಂಕೋಲೆಯಿಂದ ಕಟ್ಟಲ್ಪಟ್ಟ ಜನರ ಪಾಶವನ್ನು ಬಿಡಿಸುವಳು. ಇದು 3 ಲೋಕದ ಜನರಿಂದ ಪೂಜಿತವಾದ ದಶಾಶ್ವಮೇಧಿಕ ತೀರ್ಥವು. ಇಲ್ಲಿ 3 ಆಹುತಿಗಳನ್ನು ಕೊಡುವುದರಿಂದಲೇ ಅಗ್ನಿಹೋತ್ರದ ಫಲವು ದೊರೆಯುವುದು. ಇದು ಸಕಲ ತೀರ್ಥಗಳಲ್ಲಿ ಉತ್ತಮವಾದ ಪ್ರಯಾಗವೆಂಬ ತೀರ್ಥವು. ಇದು ಅಶೋಕ ತೀರ್ಥವು. ಇವನು ಗಂಗಾ ಕೇಶವನು. ಇದು ಮೋಕ್ಷ ದ್ವಾರವು. ಇದೇ ಸ್ವರ್ಗ ದ್ವಾರವು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಜ್ಞಾನವಾಪಿ ವರ್ಣನವೆಂಬ 33ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.